ಸಮಗ್ರ ಕೃಷಿ ಮಾಹಿತಿ ಇಲಾಖೆ ಅನ್ನಪೂರ್ಣ ಅಗ್ರಿ ಸ್ಪೇಸ್ಗೆ ಸ್ವಾಗತ ಸುಸ್ವಾಗತ. ಈ ವಿಭಾಗದಲ್ಲಿ ನಾವು ಜಾಡಿನ ಲೋಹಗಳು ಮತ್ತು ಸಸ್ಯಗಳ ಜೀವನ ಚಕ್ರದಲ್ಲಿ ಅವುಗಳ ಪಾತ್ರದ ಬಗ್ಗೆ ನಾವು ಕಲಿಯುತ್ತೇವೆ. ಇದರ ಮೊದಲು ನಾವು ಈಗಾಗಲೇ 16 ಮೂಲಭೂತ ಅಂಶಗಳ ಬಗ್ಗೆ ಕಲಿತಿದ್ದೇವೆ ಮತ್ತು ಸಸ್ಯದ ಜೀವನ ಚಕ್ರದಲ್ಲಿ ಅವು ಯಾವ ಪಾತ್ರವನ್ನು ವಹಿಸುತ್ತವೆ. ಈಗ ಪ್ರತಿಯೊಂದು ಅಂಶ ಸೂಕ್ಷ್ಮ ಲೋಹಗಳು, ಪ್ರತಿಯೊಂದು ಅಂಶವನ್ನು ಪ್ರತ್ಯೇಕವಾಗಿ ನಾವು ಸ್ಪಷ್ಟವಾಗಿ ತಿಳಿಯುತ್ತೇವೆ. ಇಲ್ಲಿ ಪ್ರತಿಯೊಬ್ಬ ರೈತನು ಗಮನದಲ್ಲಿಟ್ಟುಕೊಳ್ಳಬೇಕು. ಅನೇಕ ವಿಧದ ಕೀಟಗಳು ಸಸ್ಯದ ಮೇಲೆ ದಾಳಿ ಮಾಡಿದಾಗ ಈ ಕಂಡುಬರುವ ರೋಗಲಕ್ಷಣಗಳು ಮತ್ತು ಸೂಕ್ಷ್ಮ ಲೋಹದ ಕೊರತೆಯಿಂದ ಕಂಡುಬರುವ ರೋಗಲಕ್ಷಣಗಳು ಬಹುತೇಕ ಒಂದೇ ಆಗಿರುತ್ತವೆ. ಇವುಗಳ ನಡುವಿನ ವ್ಯತ್ಯಾಸವನ್ನು ನಾವು ಗಮನಿಸಬೇಕು. ಆದ್ದರಿಂದ ಸೂಕ್ಷ್ಮ ಲೋಹಗಳ ಕೊರತೆಯಿಂದ ಉಂಟಾಗುವ ರೋಗಲಕ್ಷಣಗಳನ್ನು ಅರ್ಥಮಾಡಿಕೊಳ್ಳದೆ ಹೆಚ್ಚಿನ ರೈತರಿಗೆ ಕೀಟನಾಶಕಗಳನ್ನು ನೀಡಲಾಗುತ್ತದೆ. ಅವುಗಳನ್ನು ಕೀಟಗಳ ಪರಿಣಾಮವೆಂದು ಪರಿಗಣಿಸಿ. ಕೆಲವೊಮ್ಮೆ ಕ್ರಿಮಿಕೀಟಗಳ ಪರಿಣಾಮವನ್ನು ನೋಡಿ ಅವುಗಳ ಜಾಡಿನ ಲೋಹಗಳನ್ನು ಸಿಂಪಡಿಸುತ್ತಾರೆ. ಇದೆಲ್ಲವನ್ನೂ ಮಾಡಿ, ಆದರೆ ಇವುಗಳ ನಡುವಿನ ವ್ಯತ್ಯಾಸವನ್ನು ನಾವು ಎಚ್ಚರಿಕೆಯಿಂದ ನೋಡಬೇಕು. ಆದರೆ ಅನೇಕ ಬಾರಿ ನನಗೆ ಅದರ ಬಗ್ಗೆ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ, ಏಕೆಂದರೆ ಅವುಗಳ ನಡುವಿನ ವ್ಯತ್ಯಾಸವನ್ನು ನಾವು ಅರ್ಥಮಾಡಿಕೊಳ್ಳುವುದಿಲ್ಲ. ಸಸ್ಯದಲ್ಲಿ ಈ ರೋಗಲಕ್ಷಣಗಳು ಕೀಟಗಳು ಕಾರಣದಿಂದಾಗಿ ಅಥವಾ ಜಾಡಿನ ಲೋಹದ ಕೊರತೆಯಿಂದಾಗಿ ಗೋಚರಿಸುತ್ತವೆ. ನಾವು ಅದನ್ನು ಗುರುತಿಸುವುದಿಲ್ಲ. ಅವುಗಳ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳಲಾಗಿಲ್ಲ. ವಾಸ್ತವವಾಗಿ ಪ್ರತಿಯೊಬ್ಬ ರೈತರು ಇದರಲ್ಲಿ ಬಹಳ ಜಾಗರೂಕರಾಗಿರಬೇಕು ಎಂದು ಹೇಳಲಾಗುತ್ತದೆ. ಆದರೆ ನಮ್ಮ ಭೂಮಿಯಲ್ಲಿ ಈ ಲೋಹಗಳ ಕೊರತೆಯು ಅದರ ಬಗ್ಗೆ ನಮಗೆ ಈಗಾಗಲೇ ತಿಳಿದಿದೆ. ಇಲ್ಲವಾದರೆ ಆ ಕೊರತೆಯನ್ನು ಸರಿಪಡಿಸಿ. ಈಗಾಗಲೇ ಮಣ್ಣಿಗೆ ಈ ಜಾಡಿನ ಲೋಹಗಳನ್ನು ನೀಡಿ ಈ ಜಾಡಿನ ಲೋಹದ ಕೊರತೆಯಿಂದ ನೀವು ಚಿಂತಿಸಬೇಕಾಗಿಲ್ಲ ಮತ್ತು ಅದರ ಬಗ್ಗೆ ಹೆಚ್ಚು ಯೋಚಿಸಬೇಕಾಗಿಲ್ಲ. ಅದಕ್ಕಾಗಿಯೇ ಪ್ರತಿಯೊಬ್ಬ ರೈತರು ಭೂಮಿಯನ್ನು ಫಲವತ್ತಾಗಿಸುವಾಗ ಈಗಾಗಲೇ ಈ ಜಾಡಿನ ಲೋಹಗಳನ್ನು ನೀಡಬೇಕು. ನಾನು ಮೊದಲೇ ಹೇಳಿದಂತೆ ಎಲ್ಲಾ ಸೂಕ್ಷ್ಮ ಲೋಹಗಳ ಪಾತ್ರ, ಅಂದರೆ ಸೂಕ್ಷ್ಮ ಲೋಹಗಳಲ್ಲಿ 7 ವಿಧಗಳಿವೆ. ಸಸ್ಯದ ಜೀವನ ಚಕ್ರದಲ್ಲಿ ತಮ್ಮ ಪಾತ್ರವನ್ನು ವಹಿಸಿ. ಸಸ್ಯದ ಜೀವನ ಚಕ್ರದಲ್ಲಿ ಈ 7 ವಿಧದ ಜಾಡಿನ ಲೋಹಗಳ ಪಾತ್ರವು 2% ಆಗಿದೆ. ಮೊದಲೇ ಹೇಳಿದಂತೆ ಜೀವನವು ಕಾರ್ಬನ್, ಹೈಡ್ರೋಜನ್ ಮುಂತಾದ ಮೂಲಭೂತ ಅಂಶಗಳನ್ನು ಆಧರಿಸಿದೆ. ಆಮ್ಲಜನಕ, ಅದರ ಪಾತ್ರ 90%. ಸಾರಜನಕ, ರಂಜಕ, ಪೊಟ್ಯಾಷಿಯಂ ಮುಂತಾದ ಮೊದಲ ಪೋಷಕಾಂಶಗಳು ಸಸ್ಯದ ಜೀವನ ಚಕ್ರದ 5%. ಸೆಕೆಂಡರಿ ಪೋಷಕಾಂಶಗಳು, ಉದಾಹರಣೆಗೆ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಮತ್ತು ಸಲ್ಫರ್, ಅವುಗಳ ಪಾತ್ರ 3%. ಉಳಿದ 2% ಈ 7 ಜಾಡಿನ ಲೋಹಗಳನ್ನು ಒಳಗೊಂಡಿದೆ. ಸೂಕ್ಷ್ಮ ಲೋಹಗಳಲ್ಲಿ 7 ವಿಧಗಳಿವೆ. ಈ 7 ಸೂಕ್ಷ್ಮ ಲೋಹಗಳು ಸತುವು, ತಾಮ್ರ, ಮ್ಯಾಂಗನೀಸ್, ಮಾಲಿಬ್ಡಿನಮ್, ಬೋರಾನ್, ಕ್ಲೋರಿನ್. ಈ 7 ಲೋಹಗಳು ಒಟ್ಟಾಗಿ ಸಸ್ಯದ ಜೀವನ ಚಕ್ರದ 2%. ನಾವು ಅವುಗಳನ್ನು ನಿರ್ಲಕ್ಷಿಸಬಾರದು. ಈ ಎಲ್ಲ ಸಸ್ಯಗಳಿಗೆ ಬಹಳ ಮುಖ್ಯ ಈ 7 ಲೋಹಗಳು ಲಭ್ಯವಿರಬೇಕು. ಇದರಲ್ಲಿ ನಾವು 7ನೇ ಕ್ಲೋರಿನ್ ಬಗ್ಗೆ ಯೋಚಿಸಬೇಕಾಗಿಲ್ಲ. ಇದು ಭೂಮಿ ಅಥವಾ ನೀರಿನಿಂದ ಹೇಗಾದರೂ ಲಭ್ಯವಿದೆ. ಆದ್ದರಿಂದ ಇದನ್ನು ಸಣ್ಣ ಪ್ರಮಾಣದಲ್ಲಿ ಬಳಸಬೇಕು. ನಾವು ಅದನ್ನು ನಿರ್ದಿಷ್ಟವಾಗಿ ಯೋಚಿಸುವುದು, ಚರ್ಚಿಸುವುದು ಅಥವಾ ಬಳಸುವುದು ಅನಿವಾರ್ಯವಲ್ಲ. ಅದಕ್ಕಾಗಿಯೇ ಈ ವಿಭಾಗದಲ್ಲಿ ನಾವು ಉಳಿದ 6 ಲೋಹಗಳ ಬಗ್ಗೆ ಮಾತನಾಡುತ್ತೇವೆ. 3 ಸೂಕ್ಷ್ಮ ಲೋಹಗಳು, ಅವುಗಳ ಪಾತ್ರ, ಅವುಗಳ ಕೊರತೆಯಿಂದಾಗಿ ರೋಗಲಕ್ಷಣಗಳು ಯಾವುವು ಮತ್ತು ಯಾವ ರೀತಿಯ ಹಾನಿ ಸಂಭವಿಸಬಹುದು ಎಂಬುದನ್ನು ಈ ವಿಭಾಗದಲ್ಲಿ ನಾವು ತಿಳಿಯುತ್ತೇವೆ. 3 ಸೂಕ್ಷ್ಮ ಲೋಹಗಳು ಅರ್ಥಾತ್ ತಾಮ್ರ. ಈಗ ಈ 3ರ ಬಗ್ಗೆ ತಿಳಿಯೋಣ. ಅಂದರೆ ಸಸ್ಯದ ಜೀವನ ಚಕ್ರದಲ್ಲಿ ಈ 3ರ ಪಾತ್ರವೇನು, ಕೊರತೆಯಿದ್ದರೆ ಯಾವ ಲಕ್ಷಣಗಳು ಕಾಣಿಸುತ್ತವೆ, ಯಾವ ರೀತಿಯ ಹಾನಿಯಾಗಬಹುದು, ಈ ವಿಭಾಗದಲ್ಲಿ ನಾವು ಅದು ತಿಳಿಯುತ್ತೇವೆ.
ಈ ಸತು ಮೂಲ ವ್ಯವಸ್ಥೆಯಲ್ಲಿ ಬಾರ್ಲಿಯ ಮೂಲ ತಂತುಗಳನ್ನು ಹೊಂದಿರುತ್ತದೆ. ಈ ಬೇರು ನಾರುಗಳು ಸರಿಯಾಗಿ ಬೆಳೆಯಲು ಸಾಕಷ್ಟು ಸತುವು ಬೇಕಾಗುತ್ತದೆ. ಮುಖ್ಯ ಬೇರಿನ ಸುತ್ತಲೂ ಈ ಬೇರು ನಾರುಗಳು ಹೆಚ್ಚು ಮುಂದೆ ಬರುತ್ತವೆ. ಸಸ್ಯವು ಸಮಾನವಾಗಿ ಪ್ರಯೋಜನ ಪಡೆಯುತ್ತದೆ. ಆದ್ದರಿಂದ ಬೇರುಗಳ ಉತ್ತಮ ಬೆಳವಣಿಗೆಯಾಗಬೇಕಾದರೆ ಸತುವು ಅಗತ್ಯವಾಗಿರುತ್ತದೆ. ಅಷ್ಟೇ ಅಲ್ಲ, ಹೊಸ ಎಲೆಗಳು ಚಿಕ್ಕದಾಗಿ ಬೆಳೆಯಲು ಪ್ರಾರಂಭಿಸುತ್ತವೆ ಮತ್ತು ಬೆಳೆಯಲು ಅಂದರೆ ಸಣ್ಣ ಎಲೆಗಳು ಬೆಳೆಯಲು ಸತುವು ಬೇಕಾಗುತ್ತದೆ. ಸಸ್ಯದಲ್ಲಿ ಅನೇಕ ರೀತಿಯ ಕಿಣ್ವಗಳು ಉತ್ಪತ್ತಿಯಾಗಲು ಸತುವು ಅವಶ್ಯಕವಾಗಿದೆ. ಅಂದರೆ ಈ ಕಿಣ್ವಗಳ ಸಸ್ಯದಲ್ಲಿ ಸಿದ್ಧವಾಗಬಹುದು ಅಥವಾ ಇಲ್ಲದಿರಬಹುದು. ಇದಷ್ಟೇ ಅಲ್ಲ, ಸಸ್ಯ ಬೆಳವಣಿಗೆಯ ನಿಯಂತ್ರಕಗಳು, ಉದಾಹರಣೆಗೆ ನಿಯಂತ್ರಕ ಎಂದರ್ಥ, ಸಸ್ಯವು ಎಷ್ಟು ಬೇಕೋ ಅಷ್ಟೇ ಬೆಳೆಯಲು ಸಹಾಯ ಮಾಡುತ್ತದೆ. ಇದನ್ನು ನಿಯಂತ್ರಕ ಎಂದು ಕರೆಯಲಾಗುತ್ತದೆ. ಇಂಡೋಲ್ ಅಸಿಟಿಕ್ ಆಮ್ಲದ ಉತ್ಪಾದನೆಯಂತಹ ನಿಯಂತ್ರಕವಾಗಿ ಸಸ್ಯಗಳ ಬೆಳವಣಿಗೆಯಲ್ಲಿ ಸತುವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಸಸ್ಯಗಳಲ್ಲಿ ಈ ಇಂಡೋಲನ್ನು ಅಸಿಟಿಕ್ ಆಮ್ಲದಿಂದ ಉತ್ಪಾದಿಸಲಾಗುತ್ತದೆ. ನೈಸರ್ಗಿಕವಾಗಿ ಸಸ್ಯವು ಎಷ್ಟು ಬೇಕೋ ಅಷ್ಟೇ ಬೆಳೆಯುತ್ತದೆ. ಸಸ್ಯದಲ್ಲಿ ಅಸಿಟಿಕ್ ಆಮ್ಲದ ಕೊರತೆ ಕಂಡುಬಂದಾಗ ಸಸ್ಯವು ಅಗತ್ಯಕ್ಕಿಂತ ಹೆಚ್ಚು ಬೆಳೆಯುತ್ತದೆ ಅಥವಾ ಬೆಳೆಯುವುದೇ ಇಲ್ಲ. ಈ ಇಂಡೋಲ್ ಅಸಿಟಿಕ್ ಆಮ್ಲಗಳ ಕೊರತೆಯಿಂದಾಗಿ ಇದು ಸಂಭವಿಸುತ್ತದೆ. ಆದರೆ ಈ ಇಂಡೋಲ್ ಅಸಿಟಿಕ್ ಆಮ್ಲಗಳು ಸಸ್ಯದಲ್ಲಿ ಸಿದ್ಧವಾಗಿಲ್ಲದಿದ್ದರೂ ಇವುಗಳ ಸತುವು ಬಹಳ ಮುಖ್ಯವಾಗಿದೆ. ಆದ್ದರಿಂದ ಸತುವು ಕೊರತೆಯಾಗದಂತೆ ನಾವು ಖಚಿತಪಡಿಸಿಕೊಳ್ಳಬೇಕು. ಮುಖ್ಯವಾಗಿ ಕೆಲವು ಬೆಳೆಗಳಲ್ಲಿ ಸತುವಿನ ಅವಶ್ಯಕತೆ ಹೆಚ್ಚಾಗಿರುತ್ತದೆ. ದ್ರಾಕ್ಷಿ, ನಿಂಬೆ, ದಾಳಿಂಬೆ, ಭತ್ತ, ಹತ್ತಿ ಮುಂತಾದ ಬೆಳೆಗಳಲ್ಲಿ ಹೆಚ್ಚು ಅಗತ್ಯವಿದೆ. ಇತರ ಬೆಳೆಗಳಿಗೆ ಹೋಲಿಸಿದರೆ ಈ ಬೆಳೆಗಳು ಸತುವು ಹೆಚ್ಚು ಪ್ರಾಮುಖ್ಯವಾಗಿದೆ. ಆದ್ದರಿಂದ ಈ ಸತುವು ಯಾವುದೇ ಸಂದರ್ಭದಲ್ಲಿ ನಾವು ಕೊರತೆಯಿರಬಾರದು. ಅದಕ್ಕಾಗಿಯೇ ಈಗಾಗಲೇ ಮೊದಲ ಹಂತದಲ್ಲಿ ಸತುವು ಕೊರತೆಯಿಂದಾಗಿ ರಸಗೊಬ್ಬರವನ್ನು ಬಳಸುವ ಸಮಯದಲ್ಲಿ ಮಣ್ಣಿಗೆ ಸತುವನ್ನು ನೀಡಬೇಕು. ಅನೇಕ ಬಾರಿ ಸಸ್ಯದ ಹೊಸ ಎಲೆಗಳು ಮಾತ್ರ ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಮತ್ತು ಕೆಲವು ಸಂದರ್ಭಗಳಲ್ಲಿ ಹೊಸ ಎಲೆಗಳ ಜೊತೆಗೆ ಹಳೆಯ ಎಲೆಗಳ ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಮತ್ತು ಎಲೆಗಳ ಮೇಲೆ ಅನೇಕ ಸ್ಥಳಗಳು ಕಪ್ಪು ಕಲೆಗಳು ಕಾಣಿಸಿಕೊಳ್ಳುತ್ತವೆ. ಅಷ್ಟೇ ಅಲ್ಲ, ಎಲೆಗಳ ಮಧ್ಯದಲ್ಲಿ ಹಳದಿ ಪ್ರಾರಂಭವಾಗುತ್ತದೆ. ಎಲೆಗಳ ಬೆಳವಣಿಗೆಯು ನಿಧಾನಗೊಳ್ಳುತ್ತದೆ ಮತ್ತು ಎಲೆಗಳ ನಡುವಿನ ಅಂತರವು ಕಡಿಮೆಯಾಗುತ್ತದೆ. ಆದ್ದರಿಂದ ಈ ರೀತಿಯ ರೋಗಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಅಂತಹ ಲಕ್ಷಣಗಳು ಕಾಣಿಸಿಕೊಂಡಾಗ ನಾವು ಸತುವಿನ ಕೊರತೆಯನ್ನು ಹೊಂದಿರುತ್ತೇವೆ. ನಾವು ಅದನ್ನು ಮಣ್ಣಿನಲ್ಲಿ ಅನ್ವಯಿಸಲು ಮರೆತರೆ ಅಥವಾ ಅದನ್ನು ನಿರ್ಲಕ್ಷಿಸಿದರೆ, ಅಂತಹ ಲಕ್ಷಣಗಳು ಸಸ್ಯದಲ್ಲಿ ಕಾಣಿಸಿಕೊಂಡಾಗ ನಾವು ತಕ್ಷಣ ಸಸ್ಯ ಅಥವಾ ಬೆಳೆಗೆ ಸತುವನ್ನು ಸಿಂಪಡಿಸಬೇಕಾಗುತ್ತದೆ ಎಂದು ಅರ್ಥ ಮಾಡಿಕೊಳ್ಳಬೇಕು. 30% ಲಭ್ಯವಿದೆ. ಜಿಂಕ್ 12%, EDTA ಸಹ ನಿಮಗೆ ಲಭ್ಯವಿದೆ. ಇದನ್ನು ಬೆಳೆಗೆ ಸಿಂಪಡಿಸುವುದರಿಂದ ಸತುವಿನ ಕೊರತೆಯನ್ನು ನೀಗಿಸಬಹುದು. ಈಗ ಎರಡನೇ ಜಾಡಿನ ಲೋಹವು ಫೆರಸ್ ಆಗಿದೆ. ಇವು ಸಸ್ಯದಲ್ಲಿ ದ್ಯುತಿಸಂಶ್ಲೇಷಣೆಯ ಮೂಲಕ ಎಲೆಗಳು ಹಸಿರಾಗಲು ಇದು ವೇಗವರ್ಧಕವಾಗಿ ಕಾರ್ಯನಿರ್ವಹಿಸುತ್ತದೆ. ಅರ್ಥಾತ್ ಎಲೆಗಳು ಹಸಿರು ಅಥವಾ ಸಿದ್ಧವಾಗಲು ಈ ಫೆರಸ್ ವಸ್ತುವು ವೇಗವರ್ಧಕವಾಗಿ ಕಾರ್ಯನಿರ್ವಹಿಸುತ್ತದೆ. ಅಷ್ಟೇ ಅಲ್ಲ, ಸಸ್ಯದ ಎಲ್ಲಾ ಭಾಗಗಳಿಗೆ ಆಮ್ಲಜನಕವನ್ನು ತಲುಪಿಸುವಲ್ಲಿ ಕಬ್ಬಿಣದ ಪಾತ್ರವು ಮುಖ್ಯವಾಗಿದೆ. ಸಸ್ಯದಲ್ಲಿ ಸಕ್ಕರೆ ತಯಾರಿಕೆಯಲ್ಲಿ ಕಾರ್ಬೋಹೈಡ್ರೇಟ್ಗಳಿಂದ ಶಕ್ತಿಯನ್ನು ಬಿಡುಗಡೆ ಮಾಡುವಲ್ಲಿ ಕಬ್ಬಿಣದ ಪಾತ್ರವು ಹೆಚ್ಚು. ಆದರೆ ಈ ಕಬ್ಬಿಣಾಂಶವು ಅಧಿಕವಾಗಿದ್ದರೆ ಬೆಳೆ ಹಾನಿಗೊಳಗಾಗುತ್ತದೆ. ಆದ್ದರಿಂದ ಇದನ್ನು ಬಹಳ ಎಚ್ಚರಿಕೆಯಿಂದ ಬಳಸಬೇಕು. ಹೆಚ್ಚುವರಿ ಕಬ್ಬಿಣವನ್ನು ಬಳಸುವುದರಿಂದ ಬೆಳೆ ಬದಲಾಗುತ್ತದೆ ಅಥವಾ ಅದರ ಕೊರತೆಯಿಂದಾಗಿ ಅಂತಹ ಲಕ್ಷಣಗಳು ಸಸ್ಯದಲ್ಲಿ ಕಾಣಿಸಿಕೊಳ್ಳುತ್ತವೆ. ಹೊಸ ಎಲೆಗಳು. ಸಸ್ಯದ ಹೊಸ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಲು ಪ್ರಾರಂಭಿಸುತ್ತವೆ. ಅವುಗಳ ಬಣ್ಣ ಬದಲಾಗಲು ಪ್ರಾರಂಭಿಸುತ್ತದೆ. ಅಷ್ಟೇ ಅಲ್ಲ, ಹಣ್ಣುಗಳ ಗುಣಮಟ್ಟ ಕಡಿಮೆಯಾಗುತ್ತದೆ. ಹಣ್ಣಿನ ಗಾತ್ರವು
ತುಂಬಾ ಚಿಕ್ಕದಾಗಿರುತ್ತದೆ. ಇದಲ್ಲದೆ ಕಬ್ಬಿಣದ ಕೊರತೆಯಿಂದಾಗಿ ಹಣ್ಣುಗಳ ಸಂಖ್ಯೆಯು ಕಡಿಮೆಯಾಗುತ್ತದೆ. ಹಾಗಾಗಿ ಪ್ರತಿಯೊಬ್ಬ ರೈತನ ಹೊಲದಲ್ಲಿ ಕಬ್ಬಿಣದ ಕೊರತೆಯಾಗುವುದಿಲ್ಲ. ಇದನ್ನು ನೋಡಬೇಕು. ಅರ್ಥಾತ್ ಸೂಕ್ಷ್ಮ ಲೋಹವನ್ನು ಬಳಸುವಾಗ ನಾವು ಅದನ್ನು ಇರಬೇಕಾದ ಪ್ರಮಾಣದಲ್ಲಿ ಮಾತ್ರ ಬಳಸಬೇಕು. ನಮ್ಮ ನೆಲದಲ್ಲಿ ಅದು ಆಗದಿದ್ದರೆ ಹಣ್ಣುಗಳ ಸಂಖ್ಯೆ, ಹಣ್ಣುಗಳ ಗಾತ್ರ ಅಥವಾ ಭತ್ತದ ಗುಣಮಟ್ಟ ಕಡಿಮೆಯಾಗುತ್ತದೆ. ಅದರ ಗುಣಮಟ್ಟವು ಕಡಿಮೆಯಾಗುತ್ತದೆ. ಅದಕ್ಕಾಗಿಯೇ ಕಬ್ಬಿಣದ ಅಗತ್ಯತೆ ಮತ್ತು ಅದರ ಪ್ರಯೋಜನಗಳನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಪ್ರತಿಯೊಬ್ಬ ರೈತರು ಸಸ್ಯಗಳ ಕಬ್ಬಿಣದ ಕೊರತೆಯಿಂದ ಬಳಲುತ್ತಿಲ್ಲ ಎಂದು ಖಚಿತಪಡಿಸಿಕೊಳ್ಳುತ್ತಾರೆ. ಈಗ ಮೂರನೆಯದು ತಾಮ್ರ. ಈ ತಾಮ್ರ ಹೂವು ಮತ್ತು ಕಾಂಡದ ನಡುವಿನ ಈ ಬಂಧ ಬಲಪಡಿಸಲು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲ, ಹಣ್ಣಿನ ಬಣ್ಣ ಮತ್ತು ಅದರ ಗಾತ್ರವೂ ಹೆಚ್ಚಾಗುತ್ತದೆ. ಈ ತಾಮ್ರ ಸಹಾಯ ಮಾಡುತ್ತದೆ ಹಣ್ಣಿನ ಗಾತ್ರವನ್ನು ಹೆಚ್ಚಿಸಲು ಮತ್ತು ಅದರ ಬಣ್ಣ ನೋಡಲು ಚೆನ್ನಾಗಿರುತ್ತೆ, ಉತ್ತಮ ಮತ್ತು ಆಕರ್ಷಕವಾಗಿ ಕಾಣಲು. ಈ ರೀತಿಯಾಗಿ ತಾಮ್ರವು ವಿಷಯಗಳನ್ನು ಸುಲಭಗೊಳಿಸಲು ಸಹಾಯ ಮಾಡುತ್ತದೆ. ಇದಷ್ಟೇ ಅಲ್ಲ, ಸಸ್ಯಗಳ ಹಣ್ಣುಗಳಲ್ಲಿ ವಿಟಮಿನ್ ಎ ಹೆಚ್ಚಿಸಲು ತಾಮ್ರವನ್ನು ಬಳಸಲಾಗುತ್ತದೆ. ಅಂದರೆ ನಮ್ಮ ಉತ್ಪನ್ನಗಳಲ್ಲಿ ವಿಟಮಿನ್ ಎ ಸಾಕಷ್ಟು ಪ್ರಮಾಣದಲ್ಲಿ ಇರಬೇಕಾದರೆ ಸಸ್ಯವು ತಾಮ್ರವನ್ನು ಹೊಂದಿರಬೇಕು. ಮಣ್ಣಿನಲ್ಲಿ ಸಾಕಷ್ಟು ತಾಮ್ರ ಇದ್ದಾಗ ಮೊಳಕೆಯೊಡೆಯುವಿಕೆಯ ಪ್ರಮಾಣವು ಹೆಚ್ಚಾಗಿರುತ್ತದೆ. ಇದು ಸಂಭವಿಸುತ್ತದೆ ಏಕೆಂದರೆ ಈ ತಾಮ್ರವು ಶಿಲೇಂಧ್ರ ವಿನಾಶಕದ ಒಂದು ವಿಧವಾಗಿದೆ. ನಾನು ಸಲ್ಫರ್ ಬಗ್ಗೆ ಹೇಳಿದಂತೆ ಗಂಧಕವು ಶಿಲೀಂಧ್ರನಾಶಕವಾಗಿದೆ. ಹಾಗೆಯೇ ತಾಮ್ರವೂ ಸಹ ಶಿಲೀಂಧ್ರನಾಶಕವಾಗಿದೆ. ನೀವು ಕಾಪರ್ ಆಕ್ಸಿಕ್ಲೋರೈಡ್ ಅನ್ನು ಬಳಸುತ್ತೀರಿ. ಉದಾಹರಣೆಗೆ ಜಿಂಕ್ ಅಥವಾ ತಾಮ್ರ ಸೂಕ್ಷ್ಮ ಲೋಹಗಳಷ್ಟೇ ಅಲ್ಲ, ಬದಲಿಗೆ ಇದು ದುಷ್ಟಶಕ್ತಿಗಳ ನಾಶಕವಾಗಿದೆ. ಅದಕ್ಕಾಗಿಯೇ ನಾವು ನೆಲದಲ್ಲಿ ಬೀಜಗಳನ್ನು ಬಿತ್ತಿದಾಗ ತಾಮ್ರವು ಯಾವುದೇ ತೇವಾಂಶವಿಲ್ಲದೆ ಸುರಕ್ಷಿತವಾಗಿ ಮೊಳಕೆಯೊಡೆಯಲು ಸಹಾಯ ಮಾಡುತ್ತದೆ. ಆದ್ದರಿಂದ ತಾಮ್ರವು ನಮಗೆ ಎರಡು ರೀತಿಯಲ್ಲಿ ಉಪಯುಕ್ತವಾಗಿದೆ. ಒಂದು ಸೂಕ್ಷ್ಮ ಲೋಹ, ಇನ್ನೊಂದು ಶಿಲೇಂಧ್ರ ವಿಧ್ವಂಸಕನಂತೆ. ಅರ್ಥಾತ್ ಇಲ್ಲಿರುವ ಸಸ್ಯವು ಬೀಜಗಳು ಮೊಳಕೆಯೊಡೆಯಲು ರಕ್ಷಣೆ ನೀಡುತ್ತದೆ. ಮೊಳಕೆಯೊಡೆಯುವಿಕೆಯ ಪುರಾವೆ ಬೆಳವಣಿಗೆಗೆ ಸಹಾಯಕ. ಮೊಳಕೆಯೊಡೆಯದ ನಂತರ ಇದು ಮೂಲ ವ್ಯವಸ್ಥೆಗೆ ರಕ್ಷಣೆ ನೀಡುತ್ತದೆ. ಹೀಗೆ ತಾಮ್ರವು ಸಸ್ಯದ ಬೇರಿನ ವ್ಯವಸ್ಥೆಯನ್ನು ನಾಶಪಡಿಸುವ ಅನೇಕ ರೀತಿಯ ಶಿಲೀಂಧ್ರಗಳನ್ನು ಬೇರುಗಳ ಬಳಿ ಬರದಂತೆ ತಡೆಯುತ್ತದೆ. ಆದ್ದರಿಂದ ನೈಸರ್ಗಿಕವಾಗಿ ತಾಮ್ರವು ಈಗಾಗಲೇ ನೆಲದಲ್ಲಿ ಲಭ್ಯವಿರುತ್ತದೆ. ಅಂತಹ ವ್ಯವಸ್ಥೆಗಳನ್ನು ಮಾಡುವುದರಿಂದ ಹೆಚ್ಚಿನ ಸಸ್ಯಗಳನ್ನು ಎಲ್ಲಾ ರೀತಿಯ ಕೀಟಗಳಿಂದ ರಕ್ಷಿಸಬಹುದು. ಆದ್ದರಿಂದ ಸಸ್ಯದ ಜೀವನ ಚಕ್ರದಲ್ಲಿ ಈ ತಾಮ್ರವು ಬಹಳ ಮುಖ್ಯವಾಗಿದೆ. ಈ ತಾಮ್ರದ ಕೊರತೆಯಿಂದಾಗಿ ಎಲೆಗಳ ಮಧ್ಯದಲ್ಲಿ ತುಕ್ಕು ಬಣ್ಣದಂತೆ ಅನೇಕ ಎಲೆಗಳು ಕಾಣಿಸಿಕೊಳ್ಳುತ್ತವೆ. ಅಷ್ಟೇ ಅಲ್ಲ, ಎಲೆಗಳ ತುದಿಯಲ್ಲಿ ಸುಟ್ಟ ಗಾಯಗಳು ಕಾಣಿಸಿಕೊಳ್ಳುತ್ತವೆ ಮತ್ತು ಹೂವುಗಳು ಹೆಚ್ಚು ಉದುರಲು ಪ್ರಾರಂಭಿಸುವುದು ಒಂದು ಲಕ್ಷಣವಾಗಿದೆ. ಇದು ಸಂಭವಿಸುತ್ತದೆ ಏಕೆಂದರೆ ತಾಮ್ರವು ಹೂವು ಮತ್ತು ಕಾಂಡದ ನಡುವಿನ ಬಂಧವನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ. ತಾಮ್ರದ ಕೊರತೆಯಿದ್ದರೆ ಹೂವುಗಳು ಬೀಳಲು ಪ್ರಾರಂಭಿಸುತ್ತವೆ. ಅಷ್ಟೇ ಅಲ್ಲ, ಹೂವುಗಳ ಬಣ್ಣದಲ್ಲೂ ವ್ಯತ್ಯಾಸ ಕಾಣಿಸುತ್ತದೆ. ಸ್ವಾಭಾವಿಕವಾಗಿ ಸಸ್ಯಕ್ಕೆ ಬರುವ ಹೂವುಗಳು ಇರಬೇಕಾದ ಬಣ್ಣವಲ್ಲ. ಇವುಗಳ ಬಣ್ಣವು ಮಂದವಾಗುತ್ತದೆ, ಹೂವುಗಳ ಬಣ್ಣ ಕಡಿಮೆಯಾಗುತ್ತದೆ. ಅಷ್ಟೇ ಅಲ್ಲ, ಹಣ್ಣುಗಳ ಬಣ್ಣದಲ್ಲಿಯೂ ವ್ಯತ್ಯಾಸವಿದೆ. ಅಗತ್ಯವಿರುವಷ್ಟು ಬಣ್ಣವಿಲ್ಲ. ಹಣ್ಣುಗಳು ಆಕರ್ಷಕವಾಗಿರುವುದಿಲ್ಲ, ತುಂಬಾ ನಿರಾಸವಾಗಿ ಕಾಣುತ್ತದೆ. ತಾಮ್ರದ ಕೊರತೆಯಿಂದಾಗಿ ಹಣ್ಣುಗಳು ಮತ್ತು ಹೂವುಗಳು ತುಂಬಾ ತೆಳು ಬಣ್ಣದಲ್ಲಿ ಕಾಣುತ್ತವೆ. ಆದುದರಿಂದ ಇಲ್ಲಿ ಹೂವುಗಳು ಉದುರುವುದನ್ನು ತಡೆಯಲು ಮತ್ತು ಇಳುವರಿಯನ್ನು ಹೆಚ್ಚಿಸಲು ತಾಮ್ರದ ಕೊರತೆಯಾಗದಂತೆ ನೋಡಿಕೊಳ್ಳಬೇಕು. ಅಂದರೆ ಈ ವಿಭಾಗದಲ್ಲಿ ಸತು, ಕಬ್ಬಿಣ ಮತ್ತು ತಾಮ್ರ ಈ ಮೂರು ಲೋಹಗಳ ಬಳಕೆ ಮತ್ತು ಅವುಗಳ ಕೊರತೆಯಿಂದ ಸಸ್ಯದಲ್ಲಿ ಯಾವ ರೀತಿಯ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಎಂಬುದನ್ನು ನಾವು ಈ ವಿಭಾಗದಲ್ಲಿ ನೋಡಿದ್ದೇವೆ. ಧನ್ಯವಾದ. ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಗೌರವಿಸುವ ರೈತರಿಗೆ ನನ್ನ ಧನ್ಯವಾದಗಳು. ಅನೇಕ ರೈತರು ಕಾಮೆಂಟ್ ಬಾಕ್ಸ್ನಲ್ಲಿ ಹಲವು ರೀತಿಯ ಪ್ರಶ್ನೆಗಳನ್ನು ಕೇಳಲಾಗುತ್ತಿದೆ. ಆಸಕ್ತಿಯಿಂದ ನೋಡುವ ಮೂಲಕ ಮತ್ತು ನೀವು ಹೊಂದಿರುವ ಯಾವುದೇ ಪ್ರಶ್ನೆಗಳನ್ನು ಕೇಳುವ ಮೂಲಕ ನೀವು ನಮ್ಮನ್ನು ಪ್ರೋತ್ಸಾಹಿಸುತ್ತೀರಿ ಮತ್ತು ಉತ್ತಮವಾಗಿ ಮಾಡುತ್ತೀರಿ. ಪ್ರತಿ ಪ್ರಶ್ನೆಗೆ ಅವಕಾಶ ಸಿಕ್ಕಾಗಲೆಲ್ಲ
ತಕ್ಷಣ ಉತ್ತರಿಸುತ್ತಿದ್ದೇನೆ. ಇತರ ರೈತರ ಪ್ರಶ್ನೆಗಳು ಹೇಗಿದೆ, ಪ್ರಶ್ನೆಗಳೇನು, ಅದಕ್ಕೆ ಪ್ರತಿಕ್ರಿಯೆಯಾಗಿ ನಾನು ಏನು ಕೊಡುತ್ತಿದ್ದೇನೆ, ಇವೆಲ್ಲವುಗಳತ್ತ ಗಮನ ಹರಿಸಿದರೆ ನೀವು ಕೂಡ ಇದರ ಸರಿಯಾದ ಲಾಭವನ್ನು ಪಡೆಯಬಹುದು. ಆದ್ದರಿಂದ ಪ್ರತಿಯೊಬ್ಬ ರೈತರಿಗೆ ನನ್ನ ವಿಡಿಯೋಗಳನ್ನು ನೋಡಿದ ನಂತರ ನಿಮಗೆ ಯಾವುದೇ ಅನುಮಾನಗಳಿದ್ದರೆ ಆದ್ದರಿಂದ ದಯವಿಟ್ಟು ಅದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ನನಗೆ ಕಳುಹಿಸಿ. ಅವಕಾಶ ಸಿಕ್ಕಾಗಲೆಲ್ಲ ಉತ್ತರಿಸುತ್ತಿದ್ದೇನೆ. ಅಷ್ಟೇ ಅಲ್ಲ, ನಿಮ್ಮ ಜಮೀನಿಗೆ ಬಂದು ನಿಮ್ಮ ಬೆಳೆ ನೋಡಿದ ನಂತರ ಅದರಲ್ಲಿ ಏನು ಕೊರತೆ ಇದೆ, ಅದರ ಸಮಸ್ಯೆ ಏನು ಎಂದು ತೆರೆಯ ಮೇಲೆ ನಮ್ಮ ಏರಿಯಾ ಮ್ಯಾನೇಜರ್ಗಳ ನಂಬರ್ಗಳನ್ನು ನೀಡುತ್ತಿದ್ದಾರೆ. ಜಿಲ್ಲೆಯ ಹೆಸರು, ವ್ಯವಸ್ಥಾಪಕರ ಹೆಸರು, ಅವರ ಸಂಪರ್ಕ ಸಂಖ್ಯೆ, ಎಲ್ಲಾ ವಿವರಗಳನ್ನು ಈ ಪರದೆಯ ಮೇಲೆ ನೀಡಲಾಗಿದೆ. ಪ್ರತಿಯೊಬ್ಬ ರೈತರು ಅವರನ್ನು ಸಂಪರ್ಕಿಸಿದಾಗ ನಮ್ಮ ಉದ್ಯೋಗಿಗಳನ್ನು ನಿಮ್ಮ ಜಮೀನಿಗೆ ಕಳುಹಿಸುತ್ತಾರೆ. ಅಲ್ಲಿ ನಿಮ್ಮ ಸಮಸ್ಯೆಯನ್ನು ನೋಡಿದ ನಂತರ ಅದರ ಪರಿಹಾರವನ್ನು ನಿಮಗೆ ವಿವರಿಸಲಾಗುವುದು. ಧನ್ಯವಾದ.